ಇನ್ನು ಧರ್ಮಸ್ಥಳದ ಪೋಸ್ಟರ್ ಅನ್ನು ಹಿಡಿದು ಜೆಡಿಎಸ್ ಶಾಸಕ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಜೆಡಿಎಸ್ ಶಾಸಕ ಕಂದಕೂರ್ ಪೋಸ್ಟರ್ ಅನ್ನು ಹಿಡಿದು ಒಳ ಪ್ರವೇಶಿಸಿದ್ದಾರೆ. ಸ್ವಾಮಿ ಮಂಜುನಾಥನನ್ನ ರಕ್ಷಿಸಿ, ಅಪಪ್ರಚಾರಿಗಳಿಗೆ ಶಿಕ್ಷಿಸಿ ಅಂತ ಬರೆಯಲಾಗಿದೆ. ಅದರಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿರುವಂತಹ ನಾಮಫಲಕವನ್ನ ಹಿಡಿದು ವಿಧಾನಸೌಧಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕಾಣ್ತಾ ಇರಬಹುದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪೋಸ್ಟರ್ ಇದು. ಸ್ವಾಮಿ ಮಂಜುನಾಥನನ್ನ ರಕ್ಷಿಸಿ, ಅಪಪ್ರಚಾರಿಗಳನ್ನ ಶಿಕ್ಷಿಸಿ, ಸತ್ಯಮೇವ ಜಯತೆ ಅಂತ ಅದರಲ್ಲಿ ಬರೆಯಲಾಗಿದೆ. ಆ ಪೋಸ್ಟರ್ನ ಹಿಡಿದು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳು. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನು ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರವನ್ನು ಗಮನ ಸೆಳೆಯಲಿಕ್ಕೆ ಜೆಡಿಎಸ್ನ ಶಾಸಕರಂತ ಸರಣಗೌಡ ಕಂದಕೂರ್ ಅವರು ಒಂದು ಪ್ಲೇ ಕಾರ್ಡ್ ಕೂಡ ತಂದರು. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸ್ವಾಮಿ ಮಂಜುನಾಥನನ್ನು ರಕ್ಷಿಸಿ, ಅಪಪ್ರಚಾರಿಗಳಿಗೆ ಶಿಕ್ಷಿಸಿ, ಸತ್ಯಮೇವ ಜಯತೆ ಅನ್ನೋ ಪ್ಲೇ ಕಾರ್ಡ್ ಕೂಡ ತಂದೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ಲೇ ಕಾರ್ಡನ್ನು ಹಿಡಿದು ಸದನದೊಳಗೆ ಹೋಗ್ತಾ ಇದ್ದೀರಾ, ಏನು ಸರ್? ಮೊದಲನೇದ್ದು ಸಹೋದರಿ ಸೌಜನ್ಯಗ ನಮ್ದೆಲ್ಲರದು ಆ ಒಂದು ವಿಷಯದಲ್ಲಿ ನಮ್ಮ ಸಹಕಾರ ಇದೆ. ಎರಡನೇದ್ದು ಏನು ಅಪಪ್ರಚಾರ ಮಾಡ್ತಕ್ಕಂಥ ಪಿತೂರಿ ಏನು ಮಾಡ್ತಾ ಇದ್ದಾರೆ ಅಂತ ಆ ಪಿತಾಮಹಗಳಿಗೆ ಶಿಕ್ಷೆ ಆಗಬೇಕು ಎಂಬುದು ನಮ್ಮದು. ಆ ಪಿತಾಮಹಗಳಿಗೆ, ಪಿತೂರಿಯ ಪಿತಾಮಹಗಳಿಗೆ ಶಿಕ್ಷೆ ಆಗದೇ ಇದ್ದರೆ ಸರ್ಕಾರಕ್ಕೆ ಮಂಜುನಾಥ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದಿದೆ. ಇವತ್ತೇನು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಒಂದು ಅಪಪ್ರಚಾರ ಏನು ನಡೀತಾ ಇದೆ, ಆ ಅಪಪ್ರಚಾರದ್ದು ಬಗ್ಗೆ ಸರ್ಕಾರ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷಿಸಬೇಕು. ಇದನ್ನು ಇಲ್ಲಿಗೆ ಅಂತ್ಯಗೊಳಿಸಿ ಜನರಿಗೆ ಒಂದು ತಿಳಿ ಹೇಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕೆಂಬುದಕ್ಕೆ